ಭಾರತದ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಸ್ಕೈರೂಟ್ ಏರೋಸ್ಪೇಸ್ ಅಭಿವೃದ್ಧಿಪಡಿಸಿದ ವಿಕ್ರಮ್-1 ಕಕ್ಷೀಯ ರಾಕೆಟ್ ಅನ್ನು ಯಶಸ್ವಿಯಾಗಿ ಇಂದು ಉಡಾವಣೆ ಮಾಡಲಾಯಿತು. ಬಾಹ್ಯಾಕಾಶ ಇಲಾಖೆಯ ಇನ್ಸ್ಪೇಸ್ ಕಾರ್ಯಕ್ರಮದ ಮುಖ್ಯಸ್ಥ ಡಾಕ್ಟರ್ ಪವನ್ ಕೆ ಗೋಯಂಕಾ, ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್, ಮಾಜಿ ಅಧ್ಯಕ್ಷ ಎಸ್ ಸೋಮನಾಥ್, ಬಾಹ್ಯಾಕಾಶ ಯಾನಿ ಶುಭಾಂಶು ಶುಕ್ಲಾ ಸೇರಿದಂತೆ ಹಲವು ಗಣ್ಯರು ಉಡಾವಣೆಯ ಯಶಸ್ಸಿಗೆ ಸಾಕ್ಷಿಯಾದರು. ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಮಿಷನ್ ಆಗಮನ್ ಅಡಿಯಲ್ಲಿ ವಿಕ್ರಮ್-1 ರಾಕೆಟ್ ಅನ್ನು ಉಡ್ಡಯನ ಮಾಡಲಾಗಿದ್ದು, ಇದು ದೇಶದ ಪ್ರಥಮ ಖಾಸಗಿ ಕಕ್ಷೀಯ ರಾಕೆಟ್ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಮೂಲಕ ಬಾಹ್ಯಾಕಾಶ ವಲಯದ ನವೋದ್ಯಮ ಸಂಸ್ಥೆಯಾಗಿರುವ ಹೈದರಾಬಾದ್ ಮೂಲದ ಸ್ಕೈರೂಟ್ ದೇಶದ ಬಾಹ್ಯಾಕಾಶ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸಿದೆ. ಈ ರಾಕೆಟ್ 350 ಕೆಜಿ ತೂಕದ ಪೇಲೋಡ್ಗಳನ್ನು ಹೊಂದಿದ್ದು, ಕೆಳಹಂತದ ಭೂಮಿಯ ಕಕ್ಷೆಯಲ್ಲಿ ನಿಯೋಜಿಸಲು ವಿನ್ಯಾಸಗೊಳಿಸಲಾಗಿದೆ. नियमित रूप से चल रही है and as it closely matches with prediction और तृतीय चरण का परफॉर्मेंस अब नॉर्मल है या कि सामान्य रूप से तृतीय चरण का संचालन प्रारंभ हो चुका है. Jubilant views from the launch control center where the teams are both satellites have been deployed. The dawn of a new space. सफलता पूर्वक के पन्नों में अपना नाम Hello space, we have arrived. उड़ान में हमारे साथ ಪ್ರಧಾನಿ ನರೇಂದ್ರ ಮೋದಿ ಸ್ಕೈರೂಟ್ ಸಂಸ್ಥೆಯ ಸ್ಥಾಪಕ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪವನ್ ಕುಮಾರ್ ಚಂದನ್ ಅವರಿಗೆ ದೂರವಾಣಿ ಕರೆ ಮಾಡುವ ಮೂಲಕ ಅಭಿನಂದಿಸಿದರು. ಈ ಐತಿಹಾಸಿಕ ಸಾಧನೆ ದೇಶದ ಯುವಜನಾಂಗಕ್ಕೆ ಪ್ರೇರಣೆಯಾಗಿದ್ದು, ನಾವೀನ್ಯತಾ ವಲಯಕ್ಕೆ ಕೊಡುಗೆ ಸಲ್ಲಿಸಲು ಸ್ಫೂರ್ತಿ ನೀಡಲಿದೆ. ಯುವ ವೃತ್ತಿಪರರನ್ನು ಒಳಗೊಂಡ ಸ್ಕೈರೂಟ್ ತಂಡ ಬಾಹ್ಯಾಕಾಶ ವಲಯದಲ್ಲಿ ಹೆಸರು ಮೂಡಿಸಿದೆ ಎಂದು ಶ್ಲಾಘಿಸಿದರು. ಈ ವೇಳೆ ಪವನ್ ಕುಮಾರ್ ವಿಕ್ರಮ್-1 ರಾಕೆಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈಬರಹದಲ್ಲಿರುವ ವಂದೇ ಮಾತರಂ ಸಾಲುಗಳನ್ನು ಉಡಾವಣೆ ಮಾಡಲಾಗಿದ್ದು, ವಂದೇ ಮಾತರಂ ಗೀತೆ ಬಾಹ್ಯಾಕಾಶವನ್ನು ತಲುಪಿದೆ ಎಂದು ತಿಳಿಸಿದರು. ಕೇಂದ್ರ ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ದೆಹಲಿಯಿಂದ ಉಡಾವಣೆಯನ್ನು ವೀಕ್ಷಿಸಿ ಸಾಧಕರಿಗೆ ಅಭಿನಂದನೆ ಕೋರಿದರು. तब मेरे सामने कई सारी आशंकाएं रखी गई थी कि ये तो हो नहीं सकता, कैसे करोगे, वैसे करोगे, लेकिन मैं इसको आगे बढ़ता ही गया. अब आपके कारण मेरे उस निर्णय को ताकत मिल गई है. अब मेरी टीम भी स्वीकार करेगी कि हाँ, देश के नौजवानों पर भरोसा करना चाहिए, उनको काम देना चाहिए और वो करके दिखाते हैं. आपने काम करके दिखाया है. मैं आपकी और आपकी टीम को फिर से एक बार बहुत बहुत बधाई देता हूं. ಬಳಿಕ ಅವರು ಈ ಯಶಸ್ಸು ಬಾಹ್ಯಾಕಾಶ ವಲಯದಲ್ಲಿ ಭಾರತದ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಬಲವರ್ಧನೆಯನ್ನು ಪ್ರತಿಬಿಂಬಿಸುತ್ತದೆ. ಬಾಹ್ಯಾಕಾಶ ಆರ್ಥಿಕತೆಯಲ್ಲಿ ದೇಶದ ತೀವ್ರಗತಿಯ ಪ್ರಗತಿಗೆ ಸಾಕ್ಷಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಹ್ಯಾಕಾಶ ವಲಯವನ್ನು ಖಾಸಗಿ ಕ್ಷೇತ್ರಕ್ಕೆ ಮುಕ್ತವಾಗಿಸುವ ಮಹತ್ವದ ಸುಧಾರಣಾ ಕ್ರಮ ಕೈಗೊಂಡ ಪರಿಣಾಮವಾಗಿ ಇದು ಸಾಧ್ಯವಾಗಿದೆ. ಪ್ರಸ್ತುತ ಭಾರತದಲ್ಲಿ ಬಾಹ್ಯಾಕಾಶ ವಲಯದ ನವೋದ್ಯಮಗಳ ಸಂಖ್ಯೆ 400ಕ್ಕೆ ಏರಿಕೆಯಾಗಿದೆ ಎಂದು ತಿಳಿಸಿದರು. ಸ್ಕೈರೂಟ್ ಸಂಸ್ಥಾಪಕ ಪವನ್ ಕುಮಾರ್ ಚಂದನ್, ತಂಡದ ಪರಿಶ್ರಮದಿಂದ ಈ ಸಾಧನೆ ಸಾಧ್ಯವಾಗಿದ್ದು, ವಿಶ್ವದ ಅತ್ಯುತ್ತಮ ಉಡಾವಣಾ ಸ್ಥಳದಿಂದ ರಾಕೆಟ್ ಉಡಾವಣೆ ಮಾಡಿರುವುದು ಹೆಮ್ಮೆಯ ಕ್ಷಣವಾಗಿದೆ. ಇದಕ್ಕೆ ಅವಕಾಶ ಕಲ್ಪಿಸಿದ ಇಸ್ರೋಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ವಿಕ್ರಮ್-1 ಸಂಪೂರ್ಣವಾಗಿ ದೇಶೀಯವಾಗಿ ನಿರ್ಮಾಣವಾಗಿರುವ ರಾಕೆಟ್ ಆಗಿದೆ. ದೇಶೀಯ ತಂತ್ರಜ್ಞಾನ ಮತ್ತು ವಿನ್ಯಾಸದೊಂದಿಗೆ ದೇಶೀಯ ತಂತ್ರಜ್ಞರು ದೇಶಕ್ಕಾಗಿ ಹಾಗೂ ಇಡೀ ಜಗತ್ತಿಗಾಗಿ ಇದನ್ನು ನಿರ್ಮಿಸಿದ್ದಾರೆ ಎಂದು ಹೇಳಿದರು. First private orbital rocket reaching orbit in the very first attempt.